हेलो। एक मिनट, कुछ इंक्वायरीज हैं क्या, आपको पूछ सकते हैं? ಹಾಂ ಹೇಳಿ. ಓ ಕನ್ನಡ, ಓಕೆ ಫೈನ್. ಇದು ರೀ, ನಮ್ಮ ಬಿ ಎಲ್ ಅವ್ರಿಗೆ ಸ್ಪೀಡ್ ಪೋಸ್ಟ್ಲಿ ನಮ್ಗೆ ನಮ್ಲಿಂದ ಡಾಕ್ಯುಮೆಂಟ್ ಆಫ್ಲೈನ್ ಕಳಿಸ್ಲಿಕ್ಕೆ ಆಗಲ್ಲ ರೀ, ಎನ್ಯುಮರೇಷನ್ ಫಿಲ್ ಮಾಡಿ ಹಾಂ ರೀ, ಮಾಡ್ಲಿಕ್ಕೆ ಬರ್ತವಲ್ರಿ? ಕಳಿಸ್ಕೊಡ್ರಲ್ಲ. ಹಾಂ, ಅದೇ ವಿಚಾರ ಮಾಡಿದೆ. ಯಾಕಂದ್ರೆ ನಾ ಬೇರೆ ಸಿಟಿನಾಗ ಅದೀನಿ ಈಗ. ಅವ್ರ ಅಡ್ರೆಸ್ ತೊಗೊಂಡು ಅವ್ರಿಗೆ ಸ್ಪೀಡ್ ಪೋಸ್ಟ್ಲಿ ಡಾಕ್ಯುಮೆಂಟ್ ಆಫ್ಲೈನ್ ಕಳ್ಸಿದ್ರೆ ಕೆಲಸ ಆಗ್ಬೇಕಂತ ಹಿಂಗೆ ವಿಚಾರ ಮಾಡ್ಲಿಕ್ಕೆ. ಯಾಕಂದ್ರೆ ವೋಟರ್ ಸಿಸ್ಟಮ್ನಾಗ ನಮ್ಮ ನೇಮು ಮತ್ತು ನಮ್ಮ ನೇಮ್ ಆಧಾರ್ ಸಿಸ್ಟಮ್ ಪ್ರಕಾರ ಇಲ್ಲ ಅದಕ್ಕೆ. ಸೊ ಹಿಂಗದ. ಮತ್ತು ನೀವೊಂದು ಸ್ವಲ್ಪ ಅವ್ರಿಗೆ ಹೇಳ್ತೀರ ಏನು ಹೆಂಗೆ? ಮತ್ತು ಅವ್ರ ಹೆಸರಿಗೆ ಸರ್ ID ಗಿಡಿ ಏನಾರು ಕೊಟ್ರೆ ನೀವು ಏನಾರು ಕಾಂಟ್ಯಾಕ್ಟ್ ಮಾಡಿ ಮಾಡ್ತೀರೇನು? ಯಾಕಂದ್ರೆ ನಾವು ಹೇಳಿದ್ರೆ ಅವ್ರು ಕೇಳಿ ಮತ್ತೆ ಯಾರಿಗೆ ಹೇಳ್ಬೇಕಂತ ಪ್ರಶ್ನೆ ಬರ್ತದೆ ನಮಗೆ. ಹಂಗೆ ಫೋಟೋ ಕಳಿಸ್ರಿ, ನಡೀತದೆ. ಅದೇ ಅವ್ರು ಕೇಳಿದೆ ನಾನು, ಇಲ್ರಿ ಫಿಸಿಕಲ್ ಬಂದು ನಮಗೆ ಬೆಟ್ಟಾಗ ಕೊಡ್ಬೇಕಂತ ಹೇಳ್ತಾರ. ನಾ ಅದಕ್ಕೆ ವಿಚಾರ ಮಾಡಿದೆ. ಯಾಕಂದ್ರೆ ಸುಮ್ಮನೆ ಅಲ್ಲಿ ತನಕ ಬಂದು ಗಾಡಿ ಖರ್ಚು ಮಾಡ್ಕೊಂಡು ಮತ್ತೆ ಅಲ್ಲಿ ಇದ್ದು ಅವು ಮಾಡೋಕ್ಕಿಂತ ಸ್ಪೀಡ್ ಆಫ್ಲೈನ್ ಒಂದು ನಮ್ದೇನು ಸೆಲ್ಫ್ ಅಟೆಸ್ಟೇಷನ್ ಏನಿರ್ತದೆ ಅದು ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಏನಿರ್ತದೆ ಫೋಟೋ ಗೀಟೋ ಹಚ್ಚಿ ಅವ್ರಿಗೆ ಕಳ್ಸಿದ್ರೆ ಆರಾಮ್ ಒಂದು 50 ರೂಪಾಯಿ 70 ರೂಪಾಯಿ ಕೆಲಸ ಆಗ್ಬಿಡ್ತದೆ ನಮ್ದು. ಅವ್ರಿಗೆ ಫೋನ್ ಮಾಡಿ ಹೇಳಿರಿ ಹೆಂಗಂದ್ರೆ ಅವ್ರು ಮತ್ತೆ ಕೇಳಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಪ್ರಶ್ನೆ ಬರ್ತದೆ. ಯಾರಿಗೆ ಕೇಳಿ ಕಾಂಟ್ಯಾಕ್ಟ್ ಮಾಡ್ಬೇಕಂತ ನೆಕ್ಸ್ಟ್ ಅಂತ ಪ್ರಶ್ನೆ ಬರ್ತದೆ. ಅಡ್ರೆಸ್ ಹೇಳ್ರಿ ಅಂತ ಹೇಳಿ. ಓಕೆ ಫೈನ್, ಅಷ್ಟೇ ಮಾಡುವಂತ ಟ್ರೈ ಮಾಡ್ತೀನಿ.